Finkelstein reaction. So Finkelstein reaction ಏನಾಗುತ್ತೆ, when alkyl chlorides or bromides are treated with sodium iodide in dry acetone forms alkyl iodide. ಸೊ ಇಲ್ಲೇನಾಗ್ತದೆ, ಆಲ್ಕೈಲ್ ಕ್ಲೋರೈಡ್ ಅಥವಾ ಬ್ರೋಮೈಡ್ಸನ್ನು ಸೋಡಿಯಂ ಅಯೋಡೈಡ್ ಜೊತೆಗೆ ಟ್ರೀಟ್ ಮಾಡ್ತಾರೆ ಇನ್ ದ ಪ್ರೆಸೆನ್ಸ್ ಆಫ್ ಡ್ರೈ ಅಸಿಟೋನ್. ಸೊ ಆಗ ಬರುವಂತಹ ಪ್ರಾಡಕ್ಟು ಆಲ್ಕೈಲ್ ಅಯೋಡೈಡ್ ಆಗಿರುತ್ತೆ. ಸೊ ರಿಯಾಕ್ಷನ್ ನೋಡ್ತಿರ್ಬೋದು, RX ಪ್ಲಸ್ NaI ಸೋಡಿಯಂ ಅಯೋಡೈಡ್ ಇನ್ ದ ಪ್ರೆಸೆನ್ಸ್ ಆಫ್ ಡ್ರೈ ಅಸಿಟೋನ್. ಸೊ ಆಗ ನಮಗೆ ಆಲ್ಕೈಲ್ ಅಯೋಡೈಡ್ ಬರುತ್ತೆ, ಅದ್ರ ಜೊತೆಗೆ ಸೋಡಿಯಂ ಹ್ಯಾಲೈಡ್. ಸೊ ಇಲ್ಲಿ ನೀವು ಎಕ್ಸಾಂಪಲ್ ನೋಡ್ತಿರ್ಬೋದು. ಸೊ ವೆನ್ methyl chloride is treated with sodium iodide in the presence of dry acetone, methyl iodide is formed. ಸೊ ಇಲ್ಲೇನು ತೊಗೊಂಡಿದ್ದಾರೆ, ಮೀಥೈಲ್ ಕ್ಲೋರೈಡನ್ನು ತೊಗೊಂಡಿದ್ದಾರೆ, ಅದನ್ನು ಸೋಡಿಯಂ ಅಯೋಡೈಡ್ ಜೊತೆಗೆ ಟ್ರೀಟ್ ಮಾಡ್ತಿದ್ದಾರೆ ಇನ್ ದ ಪ್ರೆಸೆನ್ಸ್ ಆಫ್ ಡ್ರೈ ಅಸಿಟೋನ್. ಸೊ ಆಗ ನಮ್ಗೆ ಬರುವಂತಹ ಪ್ರಾಡಕ್ಟು ಮೀಥೈಲ್ ಅಯೋಡೈಡ್ ಆಗಿರುತ್ತೆ. ಸೊ ರಿಯಾಕ್ಷನ್ ನೋಡ್ತಿರ್ಬೋದು, CH3Cl ದಟ್ ಇಸ್ ಮೀಥೈಲ್ ಕ್ಲೋರೈಡ್. ಸೊ ಅದನ್ನು ಸೋಡಿಯಂ ಅಯೋಡೈಡ್ ಜೊತೆಗೆ ಟ್ರೀಟ್ ಮಾಡ್ತಿದ್ದಾರೆ ಇನ್ ದ ಪ್ರೆಸೆನ್ಸ್ ಆಫ್ ಅಸಿಟೋನು. ಸೊ ಆಗ ಬರುವಂತಹ ಕಾಂಪೌಂಡು CH3I ದಟ್ ಇಸ್ ಮೀಥೈಲ್ ಅಯೋಡೈಡ್ ಆ್ಯಂಡ್ ಸೋಡಿಯಂ ಕ್ಲೋರೈಡ್. ಸ್ವಾಟ್ಸ್ ರಿಯಾಕ್ಷನ್. ಸ್ವಾಟ್ಸ್ ರಿಯಾಕ್ಷನ್ ಅಂದರೆ ಏನು, ವೆನ್ ಆಲ್ಕೈಲ್ ಕ್ಲೋರೈಡ್ ಆರ್ ಬ್ರೋಮೈಡ್ ಈಸ್ ಹೀಟೆಡ್ ಇನ್ ದ ಪ್ರೆಸೆನ್ಸ್ ಆಫ್ ಮೆಟಾಲಿಕ್ ಫ್ಲೋರೈಡ್ಸ್ ಸಚ್ ಆಸ್ ಸಿಲ್ವರ್ ಫ್ಲೋರೈಡ್, ಮರ್ಕ್ಯುರಸ್ ಫ್ಲೋರೈಡ್, ಕೋಬಾಲ್ಟ್ ಫ್ಲೋರೈಡ್ ಆರ್ ಆಂಟಿಮನಿ ಫ್ಲೋರೈಡ್, ಆಲ್ಕೈಲ್ ಫ್ಲೋರೈಡ್ ಇಸ್ ಫಾರ್ಮ್ಡ್. ಸೊ ಇಲ್ಲೇನು ಮಾಡ್ತಿದ್ದಾರೆ, ಆಲ್ಕೈಲ್ ಕ್ಲೋರೈಡ್ ಅಥವಾ ಬ್ರೋಮೈಡನ್ನು ಒಂದು ಮೆಟಾಲಿಕ್ ಫ್ಲೋರೈಡ್ನ ಜೊತೆಗೆ ಟ್ರೀಟ್ ಮಾಡ್ತಿದ್ದಾರೆ. ಸೊ ಇದಿಷ್ಟು ಏನಿದೆ ಮೆಟಾಲಿಕ್ ಫ್ಲೋರೈಡ್ಸ್ ಲೈಕ್ ಸಿಲ್ವರ್ ಫ್ಲೋರೈಡ್, ಮರ್ಕ್ಯುರಸ್ ಫ್ಲೋರೈಡ್, ಕೋಬಾಲ್ಟ್ ಫ್ಲೋರೈಡ್ ಅಥವಾ ಆ್ಯಂಟಿಮನಿ ಫ್ಲೋರೈಡ್. ಸೊ ಇದು ಯಾವುದ್ರೆಲ್ಲರೂ ಒಂದ್ರ ಜೊತೆಗೆ ಟ್ರೀಟ್ ಮಾಡ್ತಿದ್ದಾರೆ. ಸೊ ಆಗ ಬರುವಂತಹ ಕಾಂಪೌಂಡು ಆಲ್ಕೈಲ್ ಫ್ಲೋರೈಡ್ ಆಗಿರುತ್ತೆ. ಸೊ ರಿಯಾಕ್ಷನ್ ನೀವು ನೋಡ್ತಿರ್ಬೋದು, ವೆನ್ ಮೀಥೈಲ್ ಬ್ರೋಮೈಡ್ reacts with silver fluoride, methyl fluoride is formed. ಸೊ ಇಲ್ಲೇನು ಮಾಡ್ತಿದ್ದಾರೆ, ಮೀಥೈಲ್ ಬ್ರೋಮೈಡನ್ನು ಸಿಲ್ವರ್ ಫ್ಲೋರೈಡ್ ಜೊತೆಗೆ ಟ್ರೀಟ್ ಮಾಡ್ತಿದ್ದಾರೆ, ಆಗ ಬರುವಂತಹ ಕಾಂಪೌಂಡು ಮೀಥೈಲ್ ಫ್ಲೋರೈಡ್. ಸೊ ಇಲ್ಲಿ ನೋಡಿ, ಮೀಥೈಲ್ ಬ್ರೋಮೈಡ್ ಇದೆ CH3Br. ಸೊ ಇದನ್ನು ಸಿಲ್ವರ್ ಫ್ಲೋರೈಡ್ ಜೊತೆಗೆ ಟ್ರೀಟ್ ಮಾಡ್ತಿದ್ದಾರೆ. ಸೊ ಆಗಿಲ್ಲಿ ನೋಡಿ ಏನಾಗುತ್ತೆ, ಮೀಥೈಲ್ ಫ್ಲೋರೈಡ್ ಬರುತ್ತೆ, ಹೇಗೆ ಇಲ್ಲಿ ಬಾಂಡ್ ಬ್ರೇಕ್ ಆಗುತ್ತೆ. ಓಕೆ, ಸೊ ನಮ್ಗೆ ಬರುವಂಥ ಪ್ರಾಡಕ್ಟ್ ಏನು, methyl fluoride and silver bromide. Electrophilic substitution. So electrophilic substitution of arenes with chlorine and bromine in the presence of Lewis acid catalyst like iron or iron third chloride forms aryl chlorides and aryl bromides are prepared. So illéನಾಗ್ತಿದೆ, electrophilic substitution of arenes. So with ಯಾವ್ದ್ರ ಜೊತೆಗೆ, with chlorine and bromine ಇನ್ ದ ಪ್ರೆಸೆನ್ಸ್ ಆಫ್ ಲೀವಿಸ್ ಆ್ಯಸಿಡ್ ಕೆಟಲಿಸ್ಟ್ ಇದೆ ಲೈಕ್ ಐರನ್ ಅಥವಾ ಐರನ್ ಥರ್ಡ್ ಕ್ಲೋರೈಡ್. ಸೊ ಆಗ ಬರುವಂಥ ಕಾಂಪೌಂಡ್ ಏನಾಗಿರುತ್ತೆ, ಪ್ರಾಡಕ್ಟು ಅರೈಲ್ ಕ್ಲೋರೈಡ್ಸ್ ಅಥವಾ ಅರೈಲ್ ಬ್ರೋಮೈಡ್ಸ್. ಸ್ಯಾಂಡ್ಮಿಯಸ್ ರಿಯಾಕ್ಷನ್. ವೆನ್ ಎ ಪ್ರೈಮರಿ ಆರೋಮ್ಯಾಟಿಕ್ ಅಮೈನ್ ಡಿಸಾಲ್ವ್ಡ್ ಇನ್ ಕೋಲ್ಡ್ ಆಕ್ವಿಯಸ್ ಮಿನರಲ್ ಆಸಿಡ್ ಲೈಕ್ ಹೈಡ್ರೋಕ್ಲೋರಿಕ್ ಆಸಿಡ್ ಆ್ಯಂಡ್ ಈಸ್ ಟ್ರೀಟೆಡ್ ವಿತ್ ಸೋಡಿಯಂ ನೈಟ್ರೈಟ್, ಎ ಡೈಸೋನಿಯಂ ಸಾಲ್ಟ್ ಇಸ್ ಫಾರ್ಮ್ಡ್. Then the solution of diazonium salt is mixed with cuprous chloride, results in the replacement of the diazonium group by Cl. ಸೊ ಇಲ್ಲೇನಾಗ್ತಿದೆ, ಒಂದು ಪ್ರೈಮರಿ ಆರೋಮ್ಯಾಟಿಕ್ ಅಮೈನ್ನ ತೊಗೊಂಡಿದ್ದಾರೆ, ಅದನ್ನು ಹೈಡ್ರೋಕ್ಲೋರಿಕ್ ಆ್ಯಸಿಡಲ್ಲಿ ಡಿಸಾಲ್ವ್ ಮಾಡ್ತಿದ್ದಾರೆ. ಸೊ ಡಿಸಾಲ್ವ್ ಮಾಡಿದ ಮೇಲೆ ಅದನ್ನು ಸೋಡಿಯಂ ನೈಟ್ರೈಟ್ ಜೊತೆಗೆ ಟ್ರೀಟ್ ಮಾಡ್ತಿದ್ದಾರೆ, ಆಗ ನಮಗೆ ಒಂದು ಪ್ರಾಡಕ್ಟ್ ಬರುತ್ತೆ, ದಟ್ ಈಸ್ ಡೈಸೋನಿಯಂ ಸಾಲ್ಟ್. ಸೊ ಈ ಡೈಸೋನಿಯಂ ಸಾಲ್ಟ್ನ ಸೊಲ್ಯೂಷನ್ ಏನಿದೆ ಅದನ್ನು ಕ್ಯೂಪ್ರಸ್ ಕ್ಲೋರೈಡ್ ಜೊತೆಗೆ ಮಿಕ್ಸ್ ಮಾಡ್ತಿದ್ದಾರೆ. ಸೊ ಆಗೇನಾಗುತ್ತೆ, ಡಯೋಸೋನಿಯಂ ಗ್ರೂಪ್ ಏನಿದೆ ಅದು Cl ರೀಪ್ಲೇಸ್ ಆಗುತ್ತೆ. ಓಕೆ, ಸೊ ಇಲ್ಲಿ ರಿಯಾಕ್ಷನ್ ನೀವು ನೋಡ್ತಿರ್ಬೋದು, ಪ್ರೈಮರಿ ಆರೋಮ್ಯಾಟಿಕ್ ಅಮೈನ್ ಇಲ್ಲಿ ಯಾವುದಿದೆ, ಅನಿಲಿನ ತೊಗೊಂಡಿದ್ದಾರೆ, ಅದನ್ನು ಹೈಡ್ರೋಕ್ಲೋರಿಕ್ ಆ್ಯಸಿಡಲ್ಲಿ ಡಿಸಾಲ್ವ್ ಮಾಡಿದ್ದಾರೆ, ಡಿಸಾಲ್ವ್ ಆದಮೇಲೆ ಅದನ್ನು ಸೋಡಿಯಂ ನೈಟ್ರೇಟ್ ಜೊತೆಗೆ ಟ್ರೀಟ್ ಮಾಡಿದ್ದಾರೆ. ಸೊ ಆಗ ನಮಗೇನು ಬರುತ್ತೆ, ಬೆನ್ಝೀನ್ ಡೈಸೋನಿಯಂ ಕ್ಲೋರೈಡ್ ಬರುತ್ತೆ. ಸೊ ಇದು ಡೈಸೋನಿಯಂ ಗ್ರೂಪ್. ಓಕೆ, ಈ ಬೆನ್ಝೀನ್ ಡೈಸೋನಿಯಂ ಕ್ಲೋರೈಡ್ ಏನಿದೆ ಅದನ್ನು ಕ್ಯೂಪ್ರಸ್ ಕ್ಲೋರೈಡ್ ಜೊತೆಗೆ ಟ್ರೀಟ್ ಮಾಡ್ತಾರೆ. ಸೊ ಆಗ ಈ ಡೈಸೋನಿಯಂ ಗ್ರೂಪ್ ಏನಿದೆ ಅದು Cl ರೀಪ್ಲೇಸ್ ಆಗುತ್ತೆ. ಓಕೆ, ಸೊ ಆಗ ಬರುವಂಥ ಪ್ರಾಡಕ್ಟು ಕ್ಲೋರೋಬೆನ್ಝಿನ್. ನೆಕ್ಸ್ಟ್ ಒನ್ ಈಸ್ ಮೆಕ್ಯಾನಿಸಮ್ ಆಫ್ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಸೊ ಅದರಲ್ಲಿ ಫಸ್ಟ್ ಒನ್ SN2 ಮೆಕ್ಯಾನಿಸಮ್. So it is also called as substitution nucleophilic bimolecular. So next one is SN1 mechanism. So it is also called as substitution nucleophilic unimolecular.
SN1 SN2. ಸೊ ನಿಮ್ಮ ಎಕ್ಸಾಮಲ್ಲಿ ತುಂಬಾ ಇಂಪಾರ್ಟೆಂಟ್, ಈ 2 ಕ್ವೆಶನ್ಸಲ್ಲಿ ಒಂದು ಕ್ವೆಶನ್ ಬಂದೇ ಬರುತ್ತೆ. ಓಕೆ, ಫಸ್ಟ್ ಒನ್ ನೋಡೋಣ. SN2 ಮೆಕ್ಯಾನಿಸಮ್ ಅಂದರೆ ಏನು? ಸಬ್ಸ್ಟಿಟ್ಯೂಷನ್ ನ್ಯೂಕ್ಲಿಯೋಫಿಲಿಕ್ ಬೈಮಾಲಿಕ್ಯುಲರ್. ಸೊ ಇಲ್ಲಿ ರಿಯಾಕ್ಷನ್ ಯಾವುದ್ರ ನಡುವೆ ಆಗುತ್ತೆ? ಇಟ್ ಇಸ್ ಅ ರಿಯಾಕ್ಷನ್ ಬಿಟ್ವೀನ್ ಮೀಥೈಲ್ ಕ್ಲೋರೈಡ್ ಆ್ಯಂಡ್ ಹೈಡ್ರಾಕ್ಸೈಡ್ ಅಯಾನ್. ಸೊ ಇಲ್ಲಿ ರಿಯಾಕ್ಷನ್ ಆಗ್ತಿರುವಂಥದ್ದು ಮೀಥೈಲ್ ಕ್ಲೋರೈಡ್ ಮತ್ತು ಹೈಡ್ರಾಕ್ಸೈಡ್ ಅಯಾನ್ನ ನಡುವೆ. ಸೊ ಇಲ್ಲಿ ನ್ಯೂಕ್ಲಿಯೋಫೈಲ್ ಯಾವುದು? ಹೈಡ್ರಾಕ್ಸೈಡ್ ಅಯಾನ್. ಸೊ ಆಗ ನಮಗೆ ಪ್ರಾಡಕ್ಟ್ ಏನು ಬರುತ್ತೆ? ಮೆಥನಾಲ್ ಆ್ಯಂಡ್ ಕ್ಲೋರೈಡ್ ಅಯಾನ್. ಓಕೆ, ಸೊ ಇಲ್ಲಿ ನೋಡಿ, ಇಟ್ ಫಾಲೋಸ್ ಸೆಕೆಂಡ್ ಆರ್ಡರ್ ಕೈನೆಟಿಕ್ಸ್. ಇದು ಸೆಕೆಂಡ್ ಆರ್ಡರ್ ಕೈನೆಟಿಕ್ಸ್ನ ಫಾಲೋ ಮಾಡುತ್ತೆ. ಸೊ ಯಾಕೆ? ಹಿಯರ್ ದ ರೇಟ್ ಡಿಪೆಂಡ್ಸ್ ಆನ್ ದ ಕಾನ್ಸಂಟ್ರೇಷನ್ ಆಫ್ ಬೋತ್ ದ ರಿಯಾಕ್ಟೆಂಟ್ಸ್. ಸೊ ರಿಯಾಕ್ಟೆಂಟ್ಸ್ ಯಾವುದಿದೆ, ಸೊ ಆ 2 ರಿಯಾಕ್ಟೆಂಟ್ಸ್ಗಳ ಕಾನ್ಸಂಟ್ರೇಷನ್ ಮೇಲೆ ರೇಟ್ ಡಿಪೆಂಡ್ ಆಗಿರೋದ್ರಿಂದ ಸೊ ಇದು ಸೆಕೆಂಡ್ ಆರ್ಡರ್ ಕೈನೆಟಿಕ್ಸ್ನ ಫಾಲೋ ಮಾಡುತ್ತೆ. ಸೊ ನೀವು ಇಲ್ಲಿ ರಿಯಾಕ್ಷನ್ ನೋಡ್ತಿರ್ಬೋದು. ಸೊ ಇಲ್ಲಿ ಹೈಡ್ರಾಕ್ಸೈಡ್ ಅಯಾನು ಈ ಮೀಥೈಲ್ ಕ್ಲೋರೈಡಲ್ಲಿ ಇರುವಂತಹ ಕಾರ್ಬನ್ ಆಟಮ್ನ ಅಟ್ಯಾಕ್ ಮಾಡುತ್ತೆ. ಸೊ ಆಗ ಒಂದು ಇಂಟರ್ಮೀಡಿಯೇಟ್ ಕಾಂಪೌಂಡ್ ಫಾರ್ಮ್ ಆಗುತ್ತೆ. ಫರ್ದರ್ ಈ CCl ಬಾಂಡ್ ಬ್ರೇಕ್ ಆಗಿ ನಮಗೆ ಮೆಥನಾಲ್ ಆ್ಯಂಡ್ ಕ್ಲೋರೈಡ್ ಅಯಾನ್ ಸಿಗುತ್ತೆ. ಸೊ ನೆಕ್ಸ್ಟ್ ಇಸ್ ಆರ್ಡರ್ ಆಫ್ ರಿಯಾಕ್ಟಿವಿಟಿ. ಸೊ ಆರ್ಡರ್ ಆಫ್ ರಿಯಾಕ್ಟಿವಿಟಿ ನೋಡೋದಾದರೆ ಪ್ರೈಮರಿ ಹ್ಯಾಲೈಡ್ಸ್ ಇಸ್ ಗ್ರೇಟರ್ ದ್ಯಾನ್ ಸೆಕೆಂಡರಿ ಹ್ಯಾಲೈಡ್ ವಿಚ್ ಇಸ್ ಗ್ರೇಟರ್ ದ್ಯಾನ್ ಟರ್ಷರಿ ಹ್ಯಾಲೈಡ್. ಸೊ ರಿಯಾಕ್ಟಿವಿಟಿಯಲ್ಲಿ ಜಾಸ್ತಿ ಇರೋದು ಪ್ರೈಮರಿ ಹ್ಯಾಲೈಡ್ಸಲ್ಲಿ, ಕಡಿಮೆ ಇರೋದು ಟರ್ಷರಿ ಹ್ಯಾಲೈಡ್ಸಲ್ಲಿ. ಯಾಕೆ? ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ಬಲ್ಕಿ ಗ್ರೂಪ್. ಸೊ ಬಲ್ಕಿ ಗ್ರೂಪ್ಸ್ ಇರೋದ್ರಿಂದ ಸ್ಟಿಯರಿಕ್ ಹಿಂಡ್ರೆನ್ಸ್ ಆಗುತ್ತೆ. ಓಕೆ, ಆಗ ರಿಯಾಕ್ಟಿವಿಟಿ ಕಮ್ಮಿ ಆಗುತ್ತೆ. ಸೊ ಟರ್ಷರಿ ಹ್ಯಾಲೈಡ್ಸಲ್ಲಿ ರಿಯಾಕ್ಟಿವಿಟಿ ಕಮ್ಮಿ ಇದೆ. ಇದಿಷ್ಟು ಕೂಡ SN2 ಮೆಕ್ಯಾನಿಸಮ್, ದಟ್ ಈಸ್ ಸಬ್ಸ್ಟಿಟ್ಯೂಷನ್ ನ್ಯೂಕ್ಲಿಯೋಫಿಲಿಕ್ ಬೈಮಾಲಿಕ್ಯುಲರ್. ನೆಕ್ಸ್ಟ್ ಒನ್ SN1 ಮೆಕ್ಯಾನಿಸಮ್. ಸೊ ಇಲ್ಲೇನಾಗುತ್ತೆ? ರಿಯಾಕ್ಷನ್ ಬಿಟ್ವೀನ್ ಟರ್ಷರಿ ಬ್ಯೂಟೈಲ್ ಬ್ರೋಮೈಡ್ ಆ್ಯಂಡ್ ಹೈಡ್ರಾಕ್ಸೈಡ್ ಅಯಾನ್ ಈಲ್ಡ್ಸ್ ಟರ್ಷರಿ ಬ್ಯೂಟೈಲ್ ಆಲ್ಕೋಹಾಲ್. ಸೊ ಇಲ್ಲಿ ರಿಯಾಕ್ಟೆಂಟ್ಸ್ ಯಾವುದು? ಟರ್ಷರಿ ಬ್ಯೂಟೈಲ್ ಬ್ರೋಮೈಡ್ ಆ್ಯಂಡ್ ಹೈಡ್ರಾಕ್ಸೈಡ್ ಅಯಾನ್. ಸೊ ಆಗ ಬರುವಂತಹ ಪ್ರಾಡಕ್ಟು ಟರ್ಷರಿ ಬ್ಯೂಟೈಲ್ ಆಲ್ಕೋಹಾಲ್. ಸೊ ಇದು ಫಸ್ಟ್ ಆರ್ಡರ್ ಕೈನೆಟಿಕ್ಸ್ನ ಫಾಲೋ ಮಾಡುತ್ತೆ. ಯಾಕೆ? ದ ರೇಟ್ ಡಿಪೆಂಡ್ಸ್ ಆನ್ ದ ಕಾನ್ಸಂಟ್ರೇಷನ್ ಆಫ್ ಓನ್ಲಿ ಒನ್ ರಿಯಾಕ್ಟೆಂಟ್ ವಿಚ್ ಇಸ್ ಟರ್ಷರಿ ಬ್ಯೂಟೈಲ್ ಬ್ರೋಮೈಡ್. ಸೊ ಇಲ್ಲಿ ರೇಟ್ ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ? ದ ಕಾನ್ಸಂಟ್ರೇಷನ್ ಆಫ್ ಟರ್ಷರಿ ಬ್ಯೂಟೈಲ್ ಬ್ರೋಮೈಡ್. ಓಕೆ, ದಟ್ ಈಸ್ ವೈ ಇಟ್ ಫಾಲೋಸ್ ಫಸ್ಟ್ ಆರ್ಡರ್ ಕೈನೆಟಿಕ್ಸ್. ಸೊ ರಿಯಾಕ್ಷನ್ ನೋಡ್ತಿದ್ದೀರಾ, ಟರ್ಷರಿ ಬ್ಯೂಟೈಲ್ ಬ್ರೋಮೈಡು ಹೈಡ್ರಾಕ್ಸೈಡ್ ಅಯಾನ್ ಜೊತೆಗೆ ರಿಯಾಕ್ಟ್ ಆಗ್ತಿದೆ. ಆಗ ಬರುವಂತಹ ಕಾಂಪೌಂಡು ಟರ್ಷರಿ ಬ್ಯೂಟೈಲ್ ಆಲ್ಕೋಹಾಲ್ ಪ್ಲಸ್ Br-. ಓಕೆ, ಸೊ ಟರ್ಷರಿ ಬ್ಯೂಟೈಲ್ ಬ್ರೋಮೈಡ್ನ 2-ಬ್ರೋಮೋ 2-ಮಿಥೈಲ್ ಪ್ರೋಪೇನ್ ಅಂತಲೂ ಹೇಳ್ತಾರೆ. ಆ್ಯಂಡ್ ಟರ್ಷರಿ ಬ್ಯೂಟೈಲ್ ಆಲ್ಕೋಹಾಲ್ನ 2-ಮಿಥೈಲ್ ಪ್ರೋಪೇನ್ 2-ಆಲ್ ಅಂತಲೂ ಕೂಡ ಕರೀತಾರೆ. ಸೊ ಇದು 2 ಸ್ಟೆಪ್ಪಲ್ಲಿ ಆಗುತ್ತೆ. ಸೊ ಫಸ್ಟ್ ಸ್ಟೆಪ್ ನೋಡಿ, ದ ಪೋಲರೈಸ್ಡ್ CBr ಬಾಂಡ್ ಅಂಡರ್ಗೋ ಸ್ಲೋ ಕ್ಲೀವೇಜ್ ಟು ಪ್ರೊಡ್ಯೂಸ್ ಎ ಕಾರ್ಬೋಕ್ಯಾಟಯಾನ್ ಆ್ಯಂಡ್ ಎ ಬ್ರೋಮೈಡ್ ಅಯಾನ್. ಸೊ ಇಲ್ಲಿ CBr ಬಾಂಡ್ ಏನಿದೆ, ಸೊ ಅದು ಬ್ರೇಕ್ ಆಗುತ್ತೆ. ಸೊ ಬ್ರೇಕ್ ಆದಾಗ ನಮಗೆ ಒಂದು ಕಾರ್ಬೋಕ್ಯಾಟಯಾನ್ ಫಾರ್ಮ್ ಆಗುತ್ತೆ ಮತ್ತು ಬ್ರೋಮೈಡ್ ಅಯಾನ್. ಸೊ ಇಲ್ಲಿ ರಿಯಾಕ್ಷನ್ ನೋಡ್ತಿದ್ದೀರಾ, ಟರ್ಷರಿ ಬ್ಯೂಟೈಲ್ ಬ್ರೋಮೈಡ್ ಇದೆ. ಸೊ ಯಾವಾಗ CBr ಬಾಂಡ್ ಬ್ರೇಕ್ ಆಗುತ್ತೆ ಆಗ ನಮಗೆ ಬರುವಂಥದ್ದು ಕಾರ್ಬೋಕ್ಯಾಟಯಾನ್. ಸೊ ಇಲ್ಲಿ ನೋಡಿ, ಕಾರ್ಬನ್ಗೆ ಪಾಸಿಟಿವ್ ಚಾರ್ಜ್ ಇದೆ. ಸೊ ಇದನ್ನು ಕಾರ್ಬೋಕ್ಯಾಟಯಾನ್ ಅಂತ ಕರಿತೀವಿ. ಅದ್ರ ಜೊತೆಗೆ ಬ್ರೋಮೈಡ್ ಅಯಾನ್. ಸೊ ನೆಕ್ಸ್ಟ್ ಸ್ಟೆಪ್ 2. ಸ್ಟೆಪ್ 2 ಅಲ್ಲಿ ಏನಾಗುತ್ತೆ? ದ ಕಾರ್ಬೋಕ್ಯಾಟಯಾನ್ ಫಾರ್ಮ್ಡ್ in the first step is then attacked by nucleophile to complete the substitution reaction. ಸೊ ಏನು ಫಸ್ಟ್ ಸ್ಟೆಪ್ಪಲ್ಲಿ ಕಾರ್ಬೋಕ್ಯಾಟಯಾನ್ ಫಾರ್ಮ್ ಆಗಿದೆ, ಸೊ ಅದು ನ್ಯೂಕ್ಲಿಯೋಫೈಲಿಂದ ಅಟ್ಯಾಕ್ ಆಗುತ್ತೆ. ಆಗೇನಾಗುತ್ತೆ? ನಮಗೆ ಟರ್ಷರಿ ಬ್ಯೂಟೈಲ್ ಆಲ್ಕೋಹಾಲ್ ಸಿಗುತ್ತೆ. ಓಕೆ, ರಿಯಾಕ್ಷನ್ ನೋಡ್ತಿರ್ಬೋದು, ಕಾರ್ಬೋಕ್ಯಾಟಯಾನ್ ಇದೆ. ಸೊ ಅದನ್ನು ಹೈಡ್ರಾಕ್ಸೈಡ್ ಅಯಾನ್ ಯಾವಾಗ ಅಟ್ಯಾಕ್ ಮಾಡುತ್ತೆ ನಮಗೆ ಒಂದು ಟರ್ಷರಿ ಬ್ಯೂಟೈಲ್ ಆಲ್ಕೋಹಾಲ್ ಸಿಗುತ್ತೆ. ಸೊ ಇಲ್ಲಿ ಆರ್ಡರ್ ಆಫ್ ರಿಯಾಕ್ಟಿವಿಟಿ ಹೇಗಿದೆ? ಟರ್ಷರಿ ಹ್ಯಾಲೈಡ್ಸ್ ಗ್ರೇಟರ್ ದ್ಯಾನ್ ಸೆಕೆಂಡರಿ ಹ್ಯಾಲೈಡ್ಸ್ ಗ್ರೇಟರ್ ದ್ಯಾನ್ ಪ್ರೈಮರಿ ಹ್ಯಾಲೈಡ್. ಸೊ ಇಲ್ಲಿ ಟರ್ಷರಿ ಹ್ಯಾಲೈಡ್ಸಲ್ಲಿ ರಿಯಾಕ್ಟಿವಿಟಿ ಜಾಸ್ತಿ ಇದೆ ಆ್ಯಂಡ್ ಕಡಿಮೆ ಇರುವಂಥದ್ದು ಪ್ರೈಮರಿ ಹ್ಯಾಲೈಡ್ಸಲ್ಲಿ. ಸೊ ಯಾಕಿದು? ಬಿಕಾಸ್ ಗ್ರೇಟರ್ ದ ಸ್ಟೆಬಿಲಿಟಿ ಆಫ್ ಕಾರ್ಬೋಕ್ಯಾಟಯಾನ್ ಗ್ರೇಟರ್ ವಿಲ್ ಬಿ ದ ಫಾರ್ಮೇಷನ್ ಫ್ರಮ್ ಆಲ್ಕೈಲ್ ಹ್ಯಾಲೈಡ್ ಆ್ಯಂಡ್ ಫಾಸ್ಟರ್ ದ ರೇಟ್ ಆಫ್ ರಿಯಾಕ್ಷನ್. ಸೊ ಯಾವಾಗ ಕಾರ್ಬೋಕ್ಯಾಟಯಾನ್ ಸ್ಟೆಬಿಲಿಟಿ ಜಾಸ್ತಿ ಆಗುತ್ತೆ ಆಗೇನಾಗುತ್ತೆ? ಫಾರ್ಮೇಷನ್ ಫ್ರಮ್ ಆಲ್ಕೈಲ್ ಹ್ಯಾಲೈಡ್ ಕೂಡ ಜಾಸ್ತಿ ಆಗುತ್ತೆ. ನೆಕ್ಸ್ಟ್ ಒನ್ ಎಲಿಮಿನೇಷನ್ ರಿಯಾಕ್ಷನ್. ಸೊ ಹೆಸರಲ್ಲೇ ಗೊತ್ತಾಗ್ತಿದೆ ಏನೋ ಎಲಿಮಿನೇಟ್ ಆಗ್ತಿದೆ ಅಥವಾ ರಿಮೂವ್ ಆಗ್ತಿದೆ ಅಂತ. ಸೊ ಏನು ಅಂತ ನೋಡೋಣ. ವೆನ್ ಹ್ಯಾಲೋ ಆಲ್ಕೇನ್ ವಿತ್ ಬೀಟಾ ಹೈಡ್ರೋಜನ್ ಆಟಮ್ ಈಸ್ ಹೀಟೆಡ್ ವಿತ್ ಆಲ್ಕೋಹಾಲಿಕ್ ಸೊಲ್ಯೂಷನ್ ಆಫ್ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್, there is elimination of hydrogen atom from beta carbon and halogen atom from alpha carbon atom. As a result, alkene is formed. Since beta hydrogen atom is involved in elimination, it is often called beta elimination. ಸೊ ಇಲ್ಲೇನಾಗ್ತಿದೆ? ಸೊ ಯಾವ ಹ್ಯಾಲೋ ಆಲ್ಕೇನಲ್ಲಿ ಬೀಟಾ ಹೈಡ್ರೋಜನ್ ಆಟಮ್ ಇರುತ್ತೋ ಸೊ ಅದನ್ನು ಕನ್ಸಿಡರ್ ಮಾಡಿದ್ದಾರೆ. ಹಾಗಾದರೆ ಬೀಟಾ ಹೈಡ್ರೋಜನ್ ಆಟಮ್ ಅಂದರೆ ಏನು? ಸೊ ಬೀಟಾ ಕಾರ್ಬನ್ ಆಟಮ್ಗೆ ಅಟ್ಯಾಚ್ ಆಗಿರುವಂಥ ಹೈಡ್ರೋಜನ್ ಆಟಮ್ನ ಬೀಟಾ ಹೈಡ್ರೋಜನ್ ಆಟಮ್ ಅಂತ ಕರೀತಾರೆ.
ಸೊ ಇಲ್ಲಿ ನಿಮಗೆ 2 ಕಾರ್ಬನ್ ಕಾಣಿಸ್ತಿದೆ. ಸೊ ಈ ಫಸ್ಟ್ ಕಾರ್ಬನ್ ಆಟಮ್ನ ಆಲ್ಫಾ ಕಾರ್ಬನ್ ಆಟಮ್ ಅಂತಾರೆ. ಸೊ ಇದನ್ನು ಬೀಟಾ ಕಾರ್ಬನ್ ಆಟಮ್ ಅಂತಾರೆ. ಓಕೆ, ಸೊ ಇದಕ್ಕೆ ಫಂಕ್ಷನಲ್ ಗ್ರೂಪ್ ಅಟ್ಯಾಚ್ ಆಗಿದೆ, ದಟ್ ಇಸ್ ಎಕ್ಸ್ ಹ್ಯಾಲೋಜನ್. ಓಕೆ, ಸೊ ಇದು ಆಲ್ಫಾ ಕಾರ್ಬನ್ ಆಟಮ್, ಇದು ಬೀಟಾ ಕಾರ್ಬನ್ ಆಟಮ್. ಸೊ ಬೀಟಾ ಹೈಡ್ರೋಜನ್ ಆಟಮ್ ಇರುವಂಥ ಹ್ಯಾಲೋ ಆಲ್ಕೇನನ್ನ ಆಲ್ಕೋಹಾಲಿಕ್ ಸೊಲ್ಯೂಷನ್ ಆಫ್ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಜೊತೆಗೆ ಹೀಟ್ ಮಾಡ್ತಿದ್ದಾರೆ. ಆಗೇನಾಗುತ್ತೆ, ದರ್ ಇಸ್ ಎ ಎಲಿಮಿನೇಷನ್ ಆಫ್ ಹೈಡ್ರೋಜನ್ ಆಟಮ್ ಫ್ರಮ್ ಬೀಟಾ ಕಾರ್ಬನ್ ಆ್ಯಂಡ್ ಹ್ಯಾಲೋಜನ್ ಆಟಮ್ ಫ್ರಮ್ ಆಲ್ಫಾ ಕಾರ್ಬನ್ ಆಟಮ್. ಹಾಗೇನಾಗುತ್ತೆ, ಬೀಟಾ ಕಾರ್ಬನ್ನಿಂದ ಹೈಡ್ರೋಜನ್ ಆಟಮು, ಆಲ್ಫಾ ಕಾರ್ಬನ್ನಿಂದ ಹ್ಯಾಲೋಜನ್ ಆಟಮು ಎಲಿಮಿನೇಟ್ ಆಗುತ್ತೆ. ಹ್ಯಾಸ್ ಎ ರಿಸಲ್ಟ್ ಆಲ್ಕಿನ್ ಇಸ್ ಫಾರ್ಮ್ಡ್. ಸೊ ಆಗ ಒಂದು ಆಲ್ಕಿನ್ ಫಾರ್ಮ್ ಆಗುತ್ತೆ. ಸೊ ಆಲ್ಕಿನ್ ಅಂದರೆ ಕಾರ್ಬನ್ ಟು ಕಾರ್ಬನ್ ಡಬಲ್ ಬಾಂಡ್. ಸೊ ಸಿನ್ಸ್ ಬೀಟಾ ಹೈಡ್ರೋಜನ್ ಆಟಮ್ ಇಸ್ ಇನ್ವಾಲ್ವ್ಡ್ ಇನ್ ಎಲಿಮಿನೇಷನ್, ಇಟ್ ಈಸ್ ಆಫನ್ ಕಾಲ್ಡ್ ಬೀಟಾ ಎಲಿಮಿನೇಷನ್. ಸೊ ಇದರಲ್ಲಿ ಎಲಿಮಿನೇಷನಲ್ಲಿ ಬೀಟಾ ಹೈಡ್ರೋಜನ್ ಆಟಮ್ ಇನ್ವಾಲ್ವ್ ಆಗಿರೋದ್ರಿಂದ ಸೊ ಇದನ್ನು ಬೀಟಾ ಎಲಿಮಿನೇಷನ್ ಅಂತಲೂ ಕೂಡ ಕರೀತಾರೆ. ಸೊ ನೀವು ರಿಯಾಕ್ಷನ್ ನೋಡ್ತಿರ್ಬೋದು. ಸೊ ಇಲ್ಲಿ ಬಿ ಮೈನಸ್ ದಟ್ ಇಸ್ ಅ ಬೇಸ್. ಸೊ ಇದನ್ನು ಒಂದು ಹ್ಯಾಲೋ ಆಲ್ಕೇನ್ ಜೊತೆಗೆ ಟ್ರೀಟ್ ಮಾಡ್ತಿದ್ದಾರೆ. ಸೊ ಯಾವಾಗ ಈ ಹೈಡ್ರೋಜನ್ ಆಟಮ್ಗೆ ಇದು ಅಟ್ಯಾಕ್ ಆಗುತ್ತೆ ಆಗ ಈ ಬಾಂಡ್ ಬ್ರೇಕ್ ಆಗುತ್ತೆ. ಓಕೆ, ಸೊ ಇಲ್ಲಿಗೆ ಶಿಫ್ಟ್ ಆಗುತ್ತೆ ಈ ಬಾಂಡು ಆ್ಯಂಡ್ ಈ ಹ್ಯಾಲೋಜನ್ ಆಟಮ್ ರಿಮೂವ್ ಆಗುತ್ತೆ. ಈ CX ಬಾಂಡ್ ಬ್ರೇಕ್ ಆಗುತ್ತೆ. ಸೊ ಈ ಎಕ್ಸ್ ಅಂದರೆ ಹ್ಯಾಲೋಜನ್ ರಿಮೂವ್ ಆಗುತ್ತೆ. ಓಕೆ, ಸೊ ಆಗ ನಮಗೆ ಒಂದು ಆಲ್ಕಿನ್ ಫಾರ್ಮ್ ಆಗುತ್ತೆ ಆ್ಯಂಡ್ BH plus X minus. So there is an elimination of both hydrogen and halogen. So X represents halogen. It is also called as dehydrohalogenation reaction. ಸೊ ಈ ಎಲಿಮಿನೇಷನ್ ರಿಯಾಕ್ಷನ್ನ ಡಿಹೈಡ್ರೋಹ್ಯಾಲೋಜಿನೇಷನ್ ರಿಯಾಕ್ಷನ್ ಅಂತಲೂ ಕೂಡ ಕರೀತಾರೆ. ಯಾಕೆ? ಬಿಕಾಸ್ ಬೋತ್ ಹೈಡ್ರೋಜನ್ ಆ್ಯಂಡ್ ಹ್ಯಾಲೋಜನ್ ಆರ್ ಎಲಿಮಿನೇಟೆಡ್. ಸೊ ಇಲ್ಲೇನಾಗ್ತಿದೆ, ಹೈಡ್ರೋಜನ್ ಮತ್ತು ಹ್ಯಾಲೋಜನ್ ಎರಡೂ ಕೂಡ ರಿಮೂವ್ ಆಗ್ತಿರೋದ್ರಿಂದ ಇದನ್ನು ಡಿಹೈಡ್ರೋಹ್ಯಾಲೋಜಿನೇಷನ್ ಅಂತ ಕರೀತಾರೆ. ಸೊ ನಿಮ್ಗೆ ಗೊತ್ತಿದೆ ಡಿಹೈಡ್ರೇಷನ್ ಅಂದರೆ ರಿಮೂವಲ್ ಆಫ್ ವಾಟರ್ ಮಾಲಿಕ್ಯೂಲ್. ಸೊ ಇಲ್ಲಿ ಡಿಹೈಡ್ರೋಹ್ಯಾಲೋಜಿನೇಷನ್, ಸೊ ಅಂದರೆ ಹೈಡ್ರೋಜನ್ ಮತ್ತು ಹ್ಯಾಲೋಜನ್ ಎರಡೂ ರಿಮೂವ್ ಆಗ್ತಿದೆ, ಅದರಿಂದ ಅದನ್ನು ಡಿಹೈಡ್ರೋಹ್ಯಾಲೋಜಿನೇಷನ್ ರಿಯಾಕ್ಷನ್ ಅಂತ ಕರೀತಾರೆ. ನೆಕ್ಸ್ಟ್ ಒನ್, ಸೇಡ್ಜೆಫ್ ರೂಲ್. ಸೊ ಏನು ಹೇಳುತ್ತೆ ಇದು? ಇನ್ ಡಿಹೈಡ್ರೋಹ್ಯಾಲೋಜಿನೇಷನ್ ರಿಯಾಕ್ಷನ್ಸ್ ದ ಪ್ರಿಫರ್ಡ್ ಪ್ರಾಡಕ್ಟ್ ಈಸ್ ದಟ್ alkene which has the greater number of alkyl groups attached to the doubly bonded carbon atoms. ಏನು ಒಂದು ಡಿಹೈಡ್ರೋಹ್ಯಾಲೋಜಿನೇಷನ್ ರಿಯಾಕ್ಷನ್ ಇದೆ, ಸೊ ಆಗ ನಮಗೆ ಆಲ್ಕಿನ್ ಫಾರ್ಮ್ ಆಗುತ್ತೆ. ಓಕೆ, ಸೊ ಈಗ ಒಂದು 2 ಆಲ್ಕಿನ್ ಫಾರ್ಮ್ ಆಗ್ತಿದೆ ಅಂದ್ಕೊಳ್ಳಿ. ಆಗ ಯಾವುದನ್ನು ನಾವು ಪ್ರಿಫರ್ ಮಾಡಬೇಕಾಗುತ್ತೆ? ಸೊ ಯಾವ ಆಲ್ಕಿನಲ್ಲಿ ಗ್ರೇಟರ್ ನಂಬರ್ ಆಫ್ ಆಲ್ಕೈಲ್ ಗ್ರೂಪು ಡಬ್ಲಿ ಬಾಂಡೆಡ್ ಕಾರ್ಬನ್ ಆಟಮ್ಗೆ ಅಟ್ಯಾಚ್ ಆಗಿದೆಯೋ ಸೊ ಆ ಆಲ್ಕಿನನ್ನು ನೀವು ಪ್ರಿಫರ್ ಮಾಡಬೇಕಾಗುತ್ತೆ. ಓಕೆ, ಸೊ ಇಲ್ಲಿ ನೀವು ಒಂದು ರಿಯಾಕ್ಷನ್ ನೋಡ್ತಿದ್ದೀರಾ, 2-ಬ್ರೋಮೋಪೆಂಟೇನ್ ಇದೆ. ಓಕೆ, ಸೊ ಇದು OH ಮೈನಸ್ ಜೊತೆಗೆ ರಿಯಾಕ್ಟ್ ಆದಾಗ ನಮಗೆ ಪೆಂಟ್-2 ಬರುತ್ತೆ ಆ್ಯಂಡ್ ಪೆಂಟ್-1 ಬರುತ್ತೆ. ಸೊ ಇದರಲ್ಲಿ ಪ್ರಿಫರ್ಡ್ ಪ್ರಾಡಕ್ಟ್ ಯಾವುದು? ಸೊ ಇಲ್ಲಿ ನೀವು ನೋಡ್ತಿರ್ಬೋದು, ಪೆಂಟ್-2 ಕಾರ್ಬನ್ ಟು ಕಾರ್ಬನ್ ಡಬಲ್ ಬಾಂಡ್ ಇಲ್ಲಿದೆ ಆ್ಯಂಡ್ ಇದರಲ್ಲಿ ಇಲ್ಲಿದೆ. ಇವೆರಡರಲ್ಲಿ ಯಾವುದಕ್ಕೆ ಜಾಸ್ತಿ ಆಲ್ಕೈಲ್ ಗ್ರೂಪು ಅಟ್ಯಾಚ್ ಆಗಿದೆ, ಸೊ ಅದನ್ನು ನಾವು ಪ್ರಿಫರ್ಡ್ ಪ್ರಾಡಕ್ಟ್ ಆಗಿ ತೊಗೋಬೇಕಾಗುತ್ತೆ. ಸೊ ಪೆಂಟ್-2 ಇಸ್ ದ ಪ್ರಿಫರ್ಡ್ ಪ್ರಾಡಕ್ಟ್. ನೆಕ್ಸ್ಟ್ ಒನ್ ಇಸ್ ಹೂಡ್ಸ್ ರಿಯಾಕ್ಷನ್. ಸೊ ಇದು ನಿಮ್ಮ ಎಕ್ಸಾಮ್ಗೆ ತುಂಬಾ ಇಂಪಾರ್ಟೆಂಟ್ ರಿಯಾಕ್ಷನ್ ಕೂಡ. ಸೊ ನೋಡಿ, ಏನು ಹೂಡ್ಸ್ ರಿಯಾಕ್ಷನ್ ಅಂದರೆ, alkyl halides react with the sodium in a dry ether to give hydrocarbons containing double the number of atoms present in the halide. This reaction is known as Hoods reaction. So ಇಲ್ಲಿ ರಿಯಾಕ್ಟೆಂಟ್ ಯಾವುದು? alkyl halides. ಸೊ alkyl halides ಸೋಡಿಯಂ ಜೊತೆಗೆ ಟ್ರೀಟ್ ಮಾಡ್ತಿದ್ದಾರೆ ಇನ್ ದ ಪ್ರೆಸೆನ್ಸ್ ಆಫ್ ಡ್ರೈ ಈಥರ್. ಆಗ ಬರುವಂಥ ಪ್ರಾಡಕ್ಟು ಹೈಡ್ರೋಕಾರ್ಬನ್ಸ್. ಸೊ ಈ ಹೈಡ್ರೋಕಾರ್ಬನ್ಸಲ್ಲಿ ಏನು ಆಟಮ್ಸ್ಗಳಿದೆ, ಇದು ನೀವು ತೊಗೊಂಡಿರುವಂಥ ಆಲ್ಕೈಲ್ ಹ್ಯಾಲೈಡ್ಸ್ನ ಡಬಲ್ ಆಗಿರುತ್ತೆ. ಸೊ ಈ ರಿಯಾಕ್ಷನ್ನ ಹೂಡ್ಸ್ ರಿಯಾಕ್ಷನ್ ಅಂತ ಕರೀತಾರೆ. ಸೊ ರಿಯಾಕ್ಷನ್ ನೀವು ನೋಡ್ತಿರ್ಬೋದು, 2RX ಅಂದರೆ ಆಲ್ಕೈಲ್ ಹ್ಯಾಲೈಡು, ಅದನ್ನು ಸೋಡಿಯಂ ಮೆಟಲ್ ಜೊತೆಗೆ ಟ್ರೀಟ್ ಮಾಡ್ತಿದ್ದಾರೆ ಇನ್ ದ ಪ್ರೆಸೆನ್ಸ್ ಆಫ್ ಡ್ರೈ ಈಥರ್. ಸೊ ಆಗ ನಮಗೆ ಒಂದು ಹೈಡ್ರೋಕಾರ್ಬನ್ ಬರುತ್ತೆ, RR + 2NX, ಸೋಡಿಯಂ ಹ್ಯಾಲೈಡ್ ಬರುತ್ತೆ ಅದ್ರ ಜೊತೆಗೆ. ಸೊ ಎಕ್ಸಾಂಪಲ್ ನೋಡಿದ್ರೆ ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ. ಇಲ್ಲಿ ನೋಡಿ, ವೆನ್ ಈಥೈಲ್ ಬ್ರೋಮೈಡ್ ಈಸ್ ಹೀಟೆಡ್ ವಿತ್ ಸೋಡಿಯಂ ಇನ್ ಡ್ರೈ ಈಥರ್, ಬ್ಯೂಟೇನ್ ಇಸ್ ಫಾರ್ಮ್ಡ್. ಸೊ ನೋಡಿ, ಈಥೈಲ್ ಬ್ರೋಮೈಡ್ CH3CH2Br, ಹೌದಾ? ಸೊ ಅದು 2 ಮಾಲಿಕ್ಯೂಲ್ಸ್ ತೊಗೊಂಡಿದ್ದಾರೆ ಪ್ಲಸ್ ಸೋಡಿಯಂ ಮೆಟಲ್ ಇನ್ ದ ಪ್ರೆಸೆನ್ಸ್ ಆಫ್ ಡ್ರೈ ಈಥರ್. ಸೊ ಆಗ ಬರುವಂಥ ಕಾಂಪೌಂಡ್ ಏನು? ಬ್ಯೂಟೇನ್, CH3 CH2 CH2 CH3 ಆ್ಯಂಡ್ ಸೋಡಿಯಂ ಬ್ರೋಮೈಡ್. ಸೊ ಇಲ್ಲಿ ನೋಡಿ ಬ್ಯೂಟೇನ್. ಓಕೆ, ಬ್ಯೂಟೇನ್ ಅಂತ ಅಂದರೆ ಎಷ್ಟು ಕಾರ್ಬನ್ ಆಟಮ್? 4, ಹೌದಾ? ಸೊ ಇಲ್ಲಿ ಈಥೈಲ್ ಬ್ರೋಮೈಡ್ ಅಂದರೆ ಇದರಲ್ಲಿ ಎಷ್ಟು ಕಾರ್ಬನ್ ಆಟಮ್ ಇದೆ? 2 ಇದೆ, ಹೌದಾ? ಸೊ ಇದರ ಡಬಲ್, ಸೊ 2ನ ಡಬಲ್ 4 ಅಲ್ಲ. ಸೊ ಇಲ್ಲಿ ನಾವು ತೊಗೊಂಡಿರೋದು 1 ಮಾಲಿಕ್ಯೂಲ್ ಲೆಕ್ಕ. ಓಕೆ, ಇದು 1 ಮಾಲಿಕ್ಯೂಲ್, ಇದು 1 ಮಾಲಿಕ್ಯೂಲ್, ಸೊ ಟೋಟಲ್ ಆಗಿ 2 ಮಾಲಿಕ್ಯೂಲ್. ಬಟ್ ಇಲ್ಲಿ ಬ್ಯೂಟನ್ ಅಂದರೆ ಇದು 1 ಮಾಲಿಕ್ಯೂಲ್, ಹೌದಾ? ಸೊ 1 ಮಾಲಿಕ್ಯೂಲಲ್ಲಿ 4 ಆಟಮ್ಸ್ ಇದೆ. ಓಕೆ, ಸೊ ಡಬಲ್ ದ ನಂಬರ್ ಆಫ್ ಹ್ಯಾಲೈಡ್ಸ್. ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಸ್.
ಸೊ ಹ್ಯಾಲೋಆರಿನ್ಸ್ ಅಂಡರ್ಗೋ ಹ್ಯಾಲೋಜಿನೇಷನ್, ನೈಟ್ರೇಷನ್, ಸಲ್ಫೋನೇಷನ್ ಆ್ಯಂಡ್ ಫ್ರಿಡಲ್-ಕ್ರಾಫ್ಟ್ಸ್ ರಿಯಾಕ್ಷನ್. ಸೊ ಇದಿಷ್ಟು ರಿಯಾಕ್ಷನ್ಸ್ಗಳು ಹ್ಯಾಲೋಆರಿನ್ಸಲ್ಲಿ ಆಗುತ್ತೆ. The halogen atom have some tendency to withdraw electrons from the benzene ring. Therefore, the ring gets somewhat deactivated compared to benzene. ಸೊ ಹ್ಯಾಲೋಜನ್ ಆಟಮ್ಗೆ ಒಂದು ಟೆಂಡೆನ್ಸಿ ಇದೆ, ಏನು, ಎಲೆಕ್ಟ್ರಾನ್ಗಳನ್ನು ತನ್ನ ಕಡೆ ಎಳ್ಕೊಳ್ಳೋವಂಥದ್ದು. ಸೊ ಈಗ ಹ್ಯಾಲೋಜನ್ ಆಟಮ್ ಏನು ಮಾಡ್ತಿದೆ, ಬೆನ್ಸಿನ್ ರಿಂಗಿಂದ ಎಲೆಕ್ಟ್ರಾನ್ಗಳನ್ನು ತನ್ನ ಕಡೆ ಎಳ್ಕೊಳ್ತಾ ಇದೆ. ಓಕೆ, ಸೊ ಆಗೇನಾಗುತ್ತೆ, ಈ ಬೆನ್ಸಿನ್ ರಿಂಗು ಸಮ್ವಾಟ್ ಡಿಆಕ್ಟಿವೇಟ್ ಆಗುತ್ತೆ. ಓಕೆ, therefore electrophilic substitution reactions in haloarines occur slowly and require more drastic conditions. ಸೊ ಅದರಿಂದ ಏನಾಗ್ತದೆ, ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಗಳು ಹ್ಯಾಲೋಆರಿನ್ಸಲ್ಲಿ ಈಸಿಯಾಗಿ ಆಗಲ್ಲ. ಸೊ ಆದರೆ ಆಗೋದೇ ಇಲ್ವಾ, ಹಾಗೇನಿಲ್ಲ, ಆಗುತ್ತೆ, ಆದರೆ ಡ್ರಾಸ್ಟಿಕ್ ಕಂಡೀಷನ್ಸ್ಗಳು ಬೇಕಾಗುತ್ತೆ. ಅದರಲ್ಲಿ ಫಸ್ಟ್ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ನು ಹ್ಯಾಲೋಜಿನೇಷನ್. ಸೊ ಹ್ಯಾಲೋಜಿನೇಷನಲ್ಲಿ ಅವರು ರಿಯಾಕ್ಟೆಂಟ್ ತೊಗೊಂಡಿರೋದು ಕ್ಲೋರೋಬೆನ್ಸಿನ್ ಆ್ಯಂಡ್ ಕ್ಲೋರಿನ್. ಸೊ ಕ್ಲೋರೋಬೆನ್ಸಿನ್ನು ಕ್ಲೋರಿನ್ ಜೊತೆಗೆ ರಿಯಾಕ್ಟ್ ಆಗ್ತಿದೆ ಇನ್ ದ ಪ್ರೆಸೆನ್ಸ್ ಆಫ್ ಅನ್ಹೈಡ್ರಸ್ ಫೆರಿಕ್ಲೋರೈಡ್. ಓಕೆ, ಸೊ ಇಲ್ಲಿ 2 ಮಾಲಿಕ್ಯೂಲ್ಸ್ ಆಫ್ ಕ್ಲೋರೋಬೆನ್ಸಿನ್ನ ತೊಗೊಂಡಿದ್ದಾರೆ. ಸೊ ಆಗ ಬರುವಂಥ ಪ್ರಾಡಕ್ಟು 1,4 ಡೈಕ್ಲೋರೋಬೆನ್ಸಿನ್. ಸೊ ಇಲ್ಲಿ ನೋಡಿ, ಇದು ಫಸ್ಟ್ ಪೊಸಿಷನ್ ಆದರೆ ಇದು ಸೆಕೆಂಡ್, ಥರ್ಡ್, 4. ಸೊ 1,4 ಡೈಕ್ಲೋರೋ. ಸೊ 2 ಕ್ಲೋರಿನ್ ಆಟಮ್ಸ್ ಇದೆ, ಡೈಕ್ಲೋರೋಬೆನ್ಸಿನ್. ಸೊ ಇದು ಮೇಜರ್ ಪ್ರಾಡಕ್ಟು ಪ್ಯಾರಾ ಪೊಸಿಷನಲ್ಲಿರುವಂಥದ್ದು. ನೆಕ್ಸ್ಟು 1,2 ಡೈಕ್ಲೋರೋಬೆನ್ಸಿನ್. ಸೊ ಇಲ್ಲಿ 1, 2. ಸೊ 1,2 ಡೈಕ್ಲೋರೋಬೆನ್ಸಿನ್, ಅದ್ರ ಜೊತೆಗೆ 2HCl ಹೈಡ್ರೋಕ್ಲೋರಿಕ್ ಆ್ಯಸಿಡ್. ಸೊ ಇದಿಷ್ಟು ಹ್ಯಾಲೋಜಿನೇಷನ್. ನೆಕ್ಸ್ಟ್ ಒನ್ ನೈಟ್ರೇಷನ್. ಸೊ ನೈಟ್ರೇಷನಲ್ಲಿ ಏನಾಗುತ್ತೆ, ಸೊ ಇಲ್ಲೂ ಕೂಡ ಕ್ಲೋರೋಬೆನ್ಸಿನ್ ತೊಗೊಂಡಿದ್ದಾರೆ 2 ಮಾಲಿಕ್ಯೂಲ್ಸು, ಅದನ್ನು ನೈಟ್ರಿಕ್ ಆ್ಯಸಿಡ್ ಆ್ಯಂಡ್ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆ್ಯಸಿಡ್ನ ಜೊತೆಗೆ. ಸೊ ನೆಕ್ಸ್ಟ್ ಒನ್ ಇಸ್ ನೈಟ್ರೇಷನ್. ಸೊ ನೈಟ್ರೇಷನಲ್ಲಿ ಏನು ಮಾಡಿದ್ದಾರೆ, ಕ್ಲೋರೋಬೆನ್ಸಿನ್ನ ಕಾನ್ಸಂಟ್ರೇಟೆಡ್ ನೈಟ್ರಿಕ್ ಆ್ಯಸಿಡ್ ಆ್ಯಂಡ್ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆ್ಯಸಿಡ್ ಜೊತೆಗೆ ಟ್ರೀಟ್ ಮಾಡ್ತಿದ್ದಾರೆ. ಸೊ ಆಗ ಬರುವಂಥ ಪ್ರಾಡಕ್ಟು 1,chloro-2 nitrobenzene ಆ್ಯಂಡ್ ಅದ್ರ ಜೊತೆಗೆ 1,chloro-4 nitrobenzene ಆ್ಯಂಡ್ ವಾಟರ್ ಮಾಲಿಕ್ಯೂಲ್ಸ್. ಓಕೆ, ಇಲ್ಲಿ 1 chloro ಫಸ್ಟ್ ಪೊಸಿಷನ್ ಆ್ಯಂಡ್ 2 nitro. ಓಕೆ, ಸೊ ಇಲ್ಲಿ 1 chloro ಆ್ಯಂಡ್ 4 nitro ಫೋರ್ತ್ ಪೊಸಿಷನ್ಗೆ ನೈಟ್ರೋ ಗ್ರೂಪ್ ಇದೆ. ಸೊ ನೆಕ್ಸ್ಟ್ ಒನ್ ಇಸ್ ಸಲ್ಫೋನೇಷನ್. ಸಲ್ಫೋನೇಷನಲ್ಲೂ ಕೂಡ ಕ್ಲೋರೋಬೆನ್ಸಿನ್ನ ತೊಗೊಂಡಿದ್ದಾರೆ 2 ಮಾಲಿಕ್ಯೂಲ್ಸ್, ಅದನ್ನು ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆ್ಯಸಿಡ್ ಜೊತೆಗೆ ಹೀಟ್ ಮಾಡ್ತಿದ್ದಾರೆ. ಸೊ ಆಗ ಬರುವಂಥ ಪ್ರಾಡಕ್ಟು 2-chlorobenzene sulfonic acid and 4-chlorobenzene sulfonic acid and water. Next one, Friedel-Crafts alkylation. ಸೊ ಇಲ್ಲಿ ಕ್ಲೋರೋಬೆನ್ಸಿನನ್ನು ಮೀಥೈಲ್ ಕ್ಲೋರೈಡ್ ಜೊತೆಗೆ ಟ್ರೀಟ್ ಮಾಡ್ತಿದ್ದಾರೆ ಇನ್ ದ ಪ್ರೆಸೆನ್ಸ್ ಆಫ್ ಅನ್ಹೈಡ್ರಸ್ ಅಲ್ಯೂಮಿನಿಯಂ ಕ್ಲೋರೈಡ್. ಸೊ ಆಗ ಬರುವಂಥ ಪ್ರಾಡಕ್ಟು 1-chloro-2 methyl benzene ಆ್ಯಂಡ್ 1-chloro-4 methyl benzene ಆ್ಯಂಡ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್. ನೆಕ್ಸ್ಟ್ ಒನ್ Friedel-Crafts acylation. ಸೊ ಇಲ್ಲಿ ನೋಡಿ, ಕ್ಲೋರೋಬೆನ್ಸಿನನ್ನು ಅಸಿಟೈಲ್ ಕ್ಲೋರೈಡ್ ಜೊತೆಗೆ ಟ್ರೀಟ್ ಮಾಡ್ತಿದ್ದಾರೆ ಇನ್ ದ ಪ್ರೆಸೆನ್ಸ್ ಆಫ್ ಅನ್ಹೈಡ್ರಸ್ ಅಲ್ಯೂಮಿನಿಯಂ ಕ್ಲೋರೈಡ್. ಸೊ ಆಗ ಬರುವಂತಹ ಪ್ರಾಡಕ್ಟು 2-chloroacetophenone ಆ್ಯಂಡ್ 4-chloroacetophenone ಆ್ಯಂಡ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್. ರಿಯಾಕ್ಷನ್ಸ್ ವಿತ್ ಮೆಟಲ್ಸ್. ನೆಕ್ಸ್ಟ್ ಒನ್ ರಿಯಾಕ್ಷನ್ಸ್ ವಿತ್ ಮೆಟಲ್ಸ್. ಸೊ ಅದರಲ್ಲಿ ಫಸ್ಟ್ ಒನ್ ಹೂರ್ಸ್-ಫಿಟ್ಟಿಗ್ ರಿಯಾಕ್ಷನ್. ಸೊ ಇದು ಕೂಡ ಇಂಪಾರ್ಟೆಂಟ್ ರಿಯಾಕ್ಷನ್. ಎ ಮಿಕ್ಸ್ಚರ್ ಆಫ್ ಆನ್ ಆಲ್ಕೈಲ್ ಹ್ಯಾಲೈಡ್ and aryl halide gives an alkyl arene when treated with sodium in dry ether. ಸೊ ಇಲ್ಲೇನು ಮಾಡ್ತಿದ್ದಾರೆ, ಆಲ್ಕೈಲ್ ಹ್ಯಾಲೈಡ್ ಮತ್ತು ಅರೈಲ್ ಹ್ಯಾಲೈಡ್ನ ಮಿಕ್ಸ್ಚರ್ನ ಸೋಡಿಯಂ ಜೊತೆಗೆ ಟ್ರೀಟ್ ಮಾಡ್ತಿದ್ದಾರೆ ಇನ್ ದ ಪ್ರೆಸೆನ್ಸ್ ಆಫ್ ಡ್ರೈ ಈಥರ್. ಸೊ ಆಗ ಬರುವಂಥ ಪ್ರಾಡಕ್ಟು ಆಲ್ಕೈಲ್ ಅರೀನ್ ಆಗಿರುತ್ತೆ. ಓಕೆ, ಸೊ ರಿಯಾಕ್ಷನ್ ನೋಡ್ತಿರ್ಬೋದು ನೀವು, ಒಂದು ಅರೈಲ್ ಹ್ಯಾಲೈಡ್ ತೊಗೊಂಡಿದ್ದಾರೆ, ಅಂದರೆ ಬೆನ್ಸಿನ್ ರಿಂಗಿಗೆ ಹ್ಯಾಲೋಜನ್ ಅಟ್ಯಾಚ್ ಆಗಿದೆ, ಅರೈಲ್ ಹ್ಯಾಲೈಡ್, ಆ್ಯಂಡ್ ಆಲ್ಕೈಲ್ ಹ್ಯಾಲೈಡ್. ಓಕೆ, ಆಲ್ಕೈಲ್ ಗ್ರೂಪ್ಗೆ ಹ್ಯಾಲೋಜನ್ ಐಟಮ್ ಅಟ್ಯಾಚ್ ಆಗಿದೆ ಆ್ಯಂಡ್ ಅದನ್ನು ಸೋಡಿಯಂ ಜೊತೆಗೆ ಟ್ರೀಟ್ ಮಾಡ್ತಿದ್ದಾರೆ ಇನ್ ದ ಪ್ರೆಸೆನ್ಸ್ ಆಫ್ ಡ್ರೈ ಈಥರ್. ಸೊ ಆಗ ಬರುವಂಥ ಪ್ರಾಡಕ್ಟು ಆಲ್ಕೈಲ್ ಅರೀನ್. ಸೊ ಇದು ಅರೈಲ್ ಗ್ರೂಪು, ಇದು ಆಲ್ಕೈಲ್ ಗ್ರೂಪು. ಓಕೆ, ಸೊ ಇದನ್ನು ಆಲ್ಕೈಲ್ ಅರೀನ್ ಅಂತ ಕರೀತಾರೆ, ಅದ್ರ ಜೊತೆಗೆ ಸೋಡಿಯಂ ಹ್ಯಾಲೈಡ್ ಕೂಡ ಸಿಗುತ್ತೆ. ಸೊ ಒಂದು ಎಕ್ಸಾಂಪಲ್ ನೋಡೋದಾದರೆ, ಸೊ ಕ್ಲೋರೋಬೆನ್ಸಿನ್ ಯಾವುದಕ್ಕೆ ಎಕ್ಸಾಂಪಲು, ಅರೈಲ್ ಹ್ಯಾಲೈಡ್ಗೆ, ಅದನ್ನು ಈಥೈಲ್ ಕ್ಲೋರೈಡ್ ಜೊತೆಗೆ ಟ್ರೀಟ್ ಮಾಡ್ತಿದ್ದಾರೆ. ಸೊ ಆಲ್ಕೈಲ್ ಹ್ಯಾಲೈಡ್ ಯಾವುದು, ಈಥೈಲ್ ಕ್ಲೋರೈಡ್. ಇವೆರಡರ ಮಿಕ್ಸ್ಚರ್ನ ಸೋಡಿಯಂ ಜೊತೆಗೆ ಟ್ರೀಟ್ ಮಾಡ್ತಿದ್ದಾರೆ ಇನ್ ದ ಪ್ರೆಸೆನ್ಸ್ ಆಫ್ ಡ್ರೈ ಈಥರ್. ಸೊ ಆಗ ಬರುವಂಥ ಪ್ರಾಡಕ್ಟ್ ಏನು, ಈಥೈಲ್ ಬೆನ್ಸಿನ್. ಸೊ ಇಲ್ಲಿ ನೋಡಿ, ಅರೋಮ್ಯಾಟಿಕ್ ರಿಂಗಿಗೆ Cl ಅಟ್ಯಾಚ್ ಆಗಿದೆ. ಸೊ ಇದು ಅರೈಲ್ ಹ್ಯಾಲೈಡ್, ಕ್ಲೋರೋಬೆನ್ಸಿನ್. ಸೊ ಇದನ್ನು ಈಥೈಲ್ ಕ್ಲೋರೈಡ್ ಜೊತೆಗೆ ಟ್ರೀಟ್ ಮಾಡ್ತಿದ್ದಾರೆ. ಸೊ ಈಥೈಲ್ ಗ್ರೂಪ್ ಅಂದರೆ ಆಲ್ಕೈಲ್ ಗ್ರೂಪು, ಇದು ಹ್ಯಾಲೋಜನ್. ಓಕೆ, ಈಥೈಲ್ ಕ್ಲೋರೈಡ್. ಸೊ ಅದನ್ನು ಸೋಡಿಯಂ ಜೊತೆಗೆ ಟ್ರೀಟ್ ಮಾಡ್ತಿದ್ದಾರೆ ಇನ್ ದ ಪ್ರೆಸೆನ್ಸ್ ಆಫ್ ಈಥರ್. ಆಗ ಬರುವಂಥ ಪ್ರಾಡಕ್ಟ್ ಏನು, ಈಥೈಲ್ ಬೆನ್ಸಿನ್. ಸೊ ಈಥೈಲ್ ಗ್ರೂಪು,
ಬೆಂಜಿನ್ ರಿಂಗಿಗೆ ಅಟ್ಯಾಚ್ ಆಗಿದೆ. ಅಂದರೆ ಇದು ಅರೈಲ್ ಗ್ರೂಪು, ಇದು ಆಲ್ಕೈಲ್ ಗ್ರೂಪು. ಬರುವಂಥ ಪ್ರಾಡಕ್ಟ್ ಏನು? ಆಲ್ಕೈಲ್ ಅರಿನ್, ದಟ್ ಈಸ್ ಈಥೈಲ್ ಬೆಂಜಿನ್, ಅದ್ರ ಜೊತೆಗೆ ಸೋಡಿಯಂ ಕ್ಲೋರೈಡ್. ನೆಕ್ಸ್ಟ್ ಒನ್ ಇಸ್ ಫಿಟ್ಟಿಗ್ ರಿಯಾಕ್ಷನ್. ಸೊ ಇದು ಕೂಡ ನಿಮ್ಮ ಎಕ್ಸಾಮ್ಗೆ ಇಂಪಾರ್ಟೆಂಟ್ ರಿಯಾಕ್ಷನ್. ಸೊ ಇಲ್ಲೇನಾಗ್ತಿದೆ, ಅರೈಲ್ ಹ್ಯಾಲೈಡ್ಸ್ ಗೀವ್ಸ್ ಅನಲಾಗಸ್ ಕಾಂಪೌಂಡ್ಸ್ ವೆನ್ ಟ್ರೀಟೆಡ್ ವಿತ್ ಸೋಡಿಯಂ ಇನ್ ಡ್ರೈ ಈಥರ್ ಇನ್ ವಿಚ್ 2 ಅರೈಲ್ ಗ್ರೂಪ್ಸ್ ಆರ್ ಜಾಯಿನ್ಡ್ ಟುಗೆದರ್. ಸೊ ಇಲ್ಲೇನಾಗ್ತಿದೆ, ಅರೈಲ್ ಹ್ಯಾಲೈಡ್ಸನ್ನು ಸೋಡಿಯಂ ಜೊತೆಗೆ ಟ್ರೀಟ್ ಮಾಡ್ತಿದ್ದಾರೆ ಇನ್ ದ ಪ್ರೆಸೆನ್ಸ್ ಆಫ್ ಡ್ರೈ ಈಥರ್. ಆಗ ನಮಗೆ ಒಂದು ಅನಲಾಗಸ್ ಕಾಂಪೌಂಡ್ ಫಾರ್ಮ್ ಆಗುತ್ತೆ. ಸೊ ಏನು ಅನಲಾಗಸ್ ಕಾಂಪೌಂಡ್ಸ್ ಅಂದರೆ ಇಲ್ಲಿ ಅರೈಲ್ ಗ್ರೂಪ್ಗಳು ಜಾಯಿನ್ ಆಗುತ್ತೆ. ಓಕೆ, 2 ಅರೈಲ್ ಗ್ರೂಪ್ಗಳು ಜಾಯಿನ್ ಆಗುತ್ತೆ. ಇಲ್ಲಿ ರಿಯಾಕ್ಷನ್ ನೋಡ್ತಿರ್ಬೋದು, ಅರೈಲ್ ಹ್ಯಾಲೈಡ್ ಇದೆ. ಸೊ ಅರೈಲ್ ಹ್ಯಾಲೈಡ್ನ ಸೋಡಿಯಂ ಜೊತೆಗೆ ಟ್ರೀಟ್ ಮಾಡಿಸ್ತಾರೆ ಇನ್ ದ ಪ್ರೆಸೆನ್ಸ್ ಆಫ್ ಡ್ರೈ ಈಥರ್. ಸೊ ಆಗ ಬರುವಂಥ ಅನಲಾಗಸ್ ಕಾಂಪೌಂಡ್ ಯಾವುದಿದೆ? ಡೈಫಿನೈಲ್. ಸೊ 2 ಬೆಂಜಿನ್ ಅಟ್ಯಾಚ್ ಆಗಿದೆ. ಓಕೆ, ಡೈಫಿನೈಲ್ ಆ್ಯಂಡ್ ಸೋಡಿಯಂ ಹ್ಯಾಲೈಡ್. ಸೊ ಎಕ್ಸಾಂಪಲ್ ಮೂಲಕ ನೋಡೋಣ. ಸೊ ಏನಿದೆ, ಇಲ್ಲಿ ಕ್ಲೋರೋಬೆನ್ಸಿನ್ ತೊಗೊಂಡಿದ್ದಾರೆ. ಕ್ಲೋರೋಬೆನ್ಸಿನ್ನ ಸೋಡಿಯಂ ಜೊತೆಗೆ ಟ್ರೀಟ್ ಮಾಡ್ತಿದ್ದಾರೆ ಇನ್ ದ ಪ್ರೆಸೆನ್ಸ್ ಆಫ್ ಡ್ರೈ ಈಥರ್. ಸೊ ಆಗ ಬರುವಂಥ ಕಾಂಪೌಂಡು ಡೈಫಿನೈಲ್. ಸೊ ಇಲ್ಲಿ 2 ಬೆಂಜಿನ್ಗಳು ಅಟ್ಯಾಚ್ ಆಗಿದೆ ಆ್ಯಂಡ್ ಅದರ ಜೊತೆಗೆ ಸೋಡಿಯಂ ಕ್ಲೋರೈಡ್.